ಸಾವಿರ ಅಲ್ಲ ಲಕ್ಷ ಅಲ್ಲ ಬರೋಬ್ಬರಿ 1 ಕೋಟಿ ರೂಪಾಯಿ ಆಫರ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಪಟ್ಟಕ್ಕಾಗಿ ಹಣದ ಹೊಳೆ ಹರಿಸಿದ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಜಾರಕಿಹೊಳಿ ಸಹೋದರ ಮೇಲೆ ರಮೇಶ್ ಕತ್ತಿ ಅವರು ಮಾಡ್ತಾ ಇರುವಂತಹ ಗಂಭೀರ ಆರೋಪ ಇದು. ಚಿಕ್ಕೋಡಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾರಕಿಹೊಳಿ ಸಹೋದರರ ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸದಸ್ಯರಿಗೆ 1 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರೆ. ಹುಕ್ಕೇರಿ ತಾಲೂಕಿನ ಪಿಕೆಪಿಎಸ್ನ ಸದಸ್ಯರಿಗೆ ದೊಡ್ಡ ಆಫರ್ ಅಂತ ಬಾಂಬ್ ಸಿಡಿಸಿದ್ದಾರೆ. ನಿಮ್ಮ ಮತವನ್ನ ಹಣಕ್ಕಾಗಿ ಮಾರಿಕೊಳ್ಳಬೇಡಿ, ಒತ್ತಡಕ್ಕೊಳಗಾಗಬೇಡಿ, ಹೆಸರು ಉಲ್ಲೇಖಿಸದೆ ಜಾರಕಿಹೊಳಿ ಕುಟುಂಬದ ವಿರುದ್ಧ ರಮೇಶ್ ಕತ್ತಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಾವಿರ ಅಲ್ಲ ಲಕ್ಷ ಅಲ್ಲ 1 ಕೋಟಿಯ ಆಫರ್ ಕೊಟ್ಟಿದ್ದಾರಂತೆ. ಚಿಕ್ಕೋಡಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ವಿಶೇಷವಾಗಿ ಮೂಡಲಗಿ ತಾಲೂಕು ಮತ್ತು ಗೋಕಾಕ್ ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ಕೇಸುಗಳು ಇದಾವೆ. ಜೊತೆಗೆ ಯಮಕನಮಡಿ ಕ್ಷೇತ್ರದಲ್ಲೂ ಸಹಿತ ಸಿಕ್ಕಾಪಟ್ಟೆ ಈ ಭೂ ಕಬಳಿಕೆ, ಮನೆ ಕಬಳಿಕೆ, ಊರು ಕಬಳಿಕೆ ಎಲ್ಲ ಮಾಡೋ ಕೆಲಸಗಳನ್ನ ಮಾಡಿದ್ದಾರೆ. ಯಾವುದಕ್ಕೂ ಹೇಸ್ಕೊಳ್ಳೋಂಗಿಲ್ಲ. ಇವತ್ತು ದಿವಸ ಸ್ಪಷ್ಟವಾಗಿ ತಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ಅವರ ಅಲ್ಪ ಸುಖಕ್ಕಾಗಿ 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 5000 ರೂಪಾಯಿ, 1 ಲಕ್ಷ, 5 ಲಕ್ಷ, 10 ಲಕ್ಷ, 50 ಲಕ್ಷ, ಫಾರ್ ಎಕ್ಸಾಂಪಲ್ ಹುಕ್ಕೇರಿ PKPS ಸೊಸೈಟಿಯ ಪ್ರತಿಯೊಬ್ಬ ಸದಸ್ಯರಿಗೆ 1 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಆಫರ್ ಕೊಡಕತ್ತಾರೆ. 1 ಕೋಟಿ ರೂಪಾಯಿ. ಆದ್ರಿಷ್ಟೇ ನನ್ನ ತಾಲೂಕಿನ ಮತದಾರ ದೇವರು ಇವತ್ತು ದಿವಸ ಭಾಳ ತಿಳುವಳಿಕೆಯವರದಾರೆ. ಇವತ್ತು ಆ 1 ಕೋಟಿ ತೊಗೊಂಡ್ರೆ ಮುಂದೊಂದು ದಿವಸ ಅವ್ರು 10 ಕೋಟಿದ ಆಸ್ತಿ ಬರ್ಸ್ಕೊಳ್ತಾರೆ ಅನ್ನುವಂಥ ಒಂದು ಇವರಲ್ಲಿ ವ್ಯವಸ್ಥೆ ಐತಿ. ಇಂಥ ಕ್ರೂರ ಮನುಷ್ಯನವರು ಅನ್ನೋದು ನಮ್ಮ ತಾಲೂಕಿನ ಜನರಿಗೆ ಗೊತ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನ ಮೊನ್ನೆ ಚುನಾವಣೆ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ. ಅದರ ವಿಶೇಷವಾಗಿ ಮೂಡಲಗಿ ತಾಲೂಕು ಮತ್ತು ಗೋಕಾಕ್ ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ಕೇಸುಗಳು ಇದಾವೆ. ಜೊತೆಗೆ ಯಮಕನಮಡಿ ಕ್ಷೇತ್ರದಲ್ಲೂ ಸಹಿತ ಸಿಕ್ಕಾಪಟ್ಟೆ ಈ ಭೂ ಕಬಳಿಕೆ, ಮನೆ ಕಬಳಿಕೆ, ಊರು ಕಬಳಿಕೆ ಎಲ್ಲ ಮಾಡೋ ಕೆಲಸಗಳನ್ನ ಮಾಡಿದ್ದಾರೆ. ಯಾವುದಕ್ಕೂ ಹೇಸ್ಕೊಳ್ಳೋಂಗಿಲ್ಲ. ಇವತ್ತು ದಿವಸ ಸ್ಪಷ್ಟವಾಗಿ ತಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ಅವರ ಅಲ್ಪ ಸುಖಕ್ಕಾಗಿ 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 5000 ರೂಪಾಯಿ, 1 ಲಕ್ಷ, 5 ಲಕ್ಷ, 10 ಲಕ್ಷ, 50 ಲಕ್ಷ, ಫಾರ್ ಎಕ್ಸಾಂಪಲ್ ಹುಕ್ಕೇರಿ PKPS ಸೊಸೈಟಿಯ ಪ್ರತಿಯೊಬ್ಬ ಸದಸ್ಯರಿಗೆ 1 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಆಫರ್ ಕೊಡಕತ್ತಾರೆ. 1 ಕೋಟಿ ರೂಪಾಯಿ. ಆದ್ರಿಷ್ಟೇ ನನ್ನ ತಾಲೂಕಿನ ಮತದಾರ ದೇವರು ಇವತ್ತು ದಿವಸ